ಯರಪತ್ತಪ್ಪ ಮದರಿ ಅಂತ, ವಿಜಯಪುರ ಗ್ರಾಮೀಣ ಬ್ಯಾಂಕಿನ ಎಕ್ಸ್ ಆಫೀಸರ್. ನನಗೆ 2002ರಲ್ಲಿ ಬ್ಯಾಂಕಿನಿಂದ ರಿಮೂವಲ್ ಮಾಡುವಾಗ ನನಗೆ ಬರ್ತಕ್ಕಂಥ ಎಲ್ಲ ಟರ್ಮಿನಲ್ ಬೆನಿಫಿಟ್ಸ್ ಕೊಡಬೇಕಂತ ಆಗಿನ ಚೇರ್ಮನ್ ತಮ್ಮ ಆರ್ಡರ್ನಲ್ಲಿ ತಿಳಿಸಿದ್ದಾರೆ. ಈ ವಿಷಯವನ್ನು ನಾವು ಬಸವರಾಜ್ ಸರಿಗೆ ತಿಳಿಸಿದ್ದೀವಿ. ಅವರು ಕೂಡ ಬ್ಯಾಂಕಿಗೆ ಸಾಕಷ್ಟು ಸರಿ ಮಾತಾಡಿದ್ದಾರೆ. ಆದರೂ ಕೂಡ ಅದ್ರ ಬಗ್ಗೆ ನನಗೆ ಬರೀ ಕೇವಲ 35,000 ಇನ್ಕ್ರಿಮೆಂಟ್ ಬಂದಿದ್ದು ಬಿಟ್ಟರೆ, ಕಂಪ್ಯೂಟರ್ ಇನ್ಕ್ರಿಮೆಂಟ್ ಬಿಟ್ಟರೆ ಇನ್ನೂವರೆಗೆ ಯಾವುದೇ ರೀತಿಯ ಸವಲತ್ತು ಇಲ್ಲ. ಅದಕ್ಕಾಗಿ ನಾನು ನಮ್ಮ ಬಸವರಾಜ್ ಸರ್ ದೊಡ್ಡ ಒಂದು ನಾಯಕತ್ವದಲ್ಲಿ ಅವ್ರು ಏನು ಹೇಳ್ತಾರೋ ನಾವು ಆ ರೀತಿ ಕೆಲಸ ಮಾಡಲಿಕ್ಕೆ ರೆಡಿ ಇದ್ದೀವಿ. ದಯವಿಟ್ಟು ಯಾರಿಗೂ ಕೂಡ ಅನ್ಯಾಯ ಮಾಡಲಾರ್ದಂಗೆ ತಾವು ಎಲ್ಲರಿಗೂ ಬೆನಿಫಿಟ್ ಕೊಡಬೇಕಂತೇಳಿ ನಾನು ಒಂದು ವಿನಂತಿ ಮಾಡ್ಕೊತೀನಿ. ಈಗ ನಮ್ಮ ಸ್ನೇಹಿತರೆಲ್ಲರೂ ತಮಗೆ ಯಾವ ರೀತಿ ಪೂಜೆ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗಿದೆ. ದಯವಿಟ್ಟು ನಮಗೆ ಅದಕ್ಕೆ ಆಸ್ಪದ ಕೊಡಬಾರ್ದು. ನಾನು ಮಾನಸಿಕವಾಗಿ ಭಾಳ ಚಿತ್ರ ಯೋಚನೆ ಆಗ್ತದೆ ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ದಯವಿಟ್ಟು ನಮ್ಗೆ ಬರಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೊಡಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ.